ಒಂದು ಮನೆ ಅಂದರೆ ಅತ್ತೆ ಸೊಸೆ ಇರ್ತಾರೆ. ಅದೇ ರೀತಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಜಗಳ ಯಾರ ಮನೇಲಿಲ್ಲ? ಗಂಡ ಹೆಂಡತಿ ಮಧ್ಯೆ ಇಲ್ವಾ? ಅಮ್ಮ ಮಗಳ ಮಧ್ಯೆ ಇಲ್ವಾ? ಪ್ರೆಷರ್ ಕುಕ್ಕರಲ್ಲಿ ಅಡುಗೆ ಮಾಡ್ದಂಗೆ ಇದು ಸೀಟಿ ಹೊಡಿಲಿಲ್ಲ ಅಂದರೆ ಕುಕ್ಕರೇ ವೇಸ್ಟು. ಕುಕ್ಕರು ಒಂದು ಪಾಟ್ ಹೋಯ್ತು ಅಂದರೆ ಬಿಸಾಕ್ತೀವ? ಇಲ್ಲ ರೀ, ಮತ್ತೆ ಅದನ್ನು ರೆಡಿ ಮಾಡಿಸಿ ಇಟ್ಕೋತೀವಿ, ಮತ್ತೆ ಅದರಲ್ಲೇ ಅಡುಗೆ ಮಾಡಿ ಊಟ ಮಾಡ್ತೀವಿ. ಹಾಗೇನೆ ಕುಕ್ಕರ್ ಥರನೇ ಸಂಸಾರನು. ಏನೇ ಬರಲಿ ಏನೇ ಹೋಗಲಿ, 4 ಜನ ಇದ್ದ ಮನೇಲಿ 4 ಮಾತು ಬರುತ್ತೆ, 4 ಮಾತು ಹೋಗುತ್ತೆ. ಹಂಗಂತ ಹೇಳಿ ಮಾತಾಡೋದು ನಿಲ್ಸೋಕ್ಕಾಗತ್ತಾ? ಇಲ್ಲ. ಅತ್ತೆ ಸೊಸೆಯರು ಅನುಸರಿಸ್ಕೊಂಡು ಅತ್ತೆ ಹಿಂದೊಂದು ದಿನ ನಾನು ಸೊಸೆ ಆಗಿದ್ದೆ ಅಂತ, ಸೊಸೆ ಮುಂದೊಂದು ದಿನ ನಾನು ಅತ್ತೆ ಆಗ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಒಬ್ಬರ ಮನಸ್ಸಲ್ಲಿ ಮತ್ತೊಬ್ಬರು ಬೆಲ್ಲದ ಸಿಹಿನ ಬಿತ್ತುತ್ತಾ ಹೋಗಿ, ಬೇವಿನ ಬೀಜನಲ್ಲ. ಆಗ ಆ ವೃಕ್ಷ ಸಿಹಿಯಾಗಿ ಇರುತ್ತೋ ಬೇವಿನ ಕಹಿ ಆಗಿರುತ್ತೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಬೇವಿನ ಕಹಿ ನಿಮಗೆ ಬೇಕು ಅಂದರೆ ಕಹಿ ಬೀಜವನ್ನು ಬಿತ್ತಿ, ಸಿಹಿ ಬೇಕು ಅಂದರೆ ಸಿಹಿಯ ಬೆಲ್ಲದ ಬೀಜವನ್ನು ಬಿತ್ತಿ ಅಂತ ಹೇಳ್ತಾ ಶುಭವಾಗಲಿ, ಶುಭ ದಿನ, ಸಂತೋಷವಾದ ಸುಮಧುರ ಸಂಸಾರ ನಿಮ್ಮದಾಗಲಿ.